ಈ ಭೂಲೋಕವು ಸಹಸ್ರಾರು ಬಿಲಿಯನ್ ವರ್ಷಗಳಿಂದ ಆಕಾಶಕಾಯಗಳಲ್ಲಿ ಉಂಟಾದ ಘರ್ಷಣೆ, ಸಂಘರ್ಷಣೆಗಳಿಂದ ಸೃಷ್ಟಿಯಾಗಿದೆ. ಈ ಸೃಷ್ಟಿಯು ಸಮಸ್ತ ಜೀವರಾಶಿಗಳಾದ ಪ್ರಾಣಿ, ಪಕ್ಷಿ, ಬೆಟ್ಟ, ಗುಡ್ಡ, ಪರ್ವತ, ಗಿಡ, ಮರ, ಸಸ್ಯ ಸಂಕುಲವನ್ನು ತನ್ನಲ್ಲೇ ಸೃಷ್ಟಿಸಿಕೊಂಡು ಭೂಲೋಕವೆನಿಸಿದೆ. ಪ್ರಪಂಚ ಎಂದರೆ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಪಂಚಭೂತಗಳ ಸಂಗಮ. ಸಕಲ ಜೀವರಾಶಿಗಳಿಗೆ ಜಲವೇ ಮೂಲ ಆಧಾರ. ಧರೆಯಿಂದ ಇಳಿದು ಹನಿ ಹನಿಯಾಗಿ ಭೂಲೋಕದಲ್ಲಿ ಹರಿದು ಬಂದವಳೇ ಗಂಗೆ. ಸುರಲೋಕ, ಪಾತಾಳಲೋಕ, ಮತ್ಸ್ಯಲೋಕಗಳಲ್ಲಿ ಜೀವಜಲವಾಗಿ ಹರಿಯುವ ಈಕೆ ತ್ರಿಪದಗಾಮಿನಿಯಾಗಿದ್ದಾಳೆ. ಜೀವಜಲವಾಗಿ ಪ್ರತಿನಿಧಿಸಿದವಳೇ ಗಂಗೆ. ಅನ್ನ ಆಹಾರಕ್ಕಾಗಿ ಅಲೆಯುತ್ತಿದ್ದ ನಮ್ಮ ಪೂರ್ವಜರು ನೀರನ್ನು ಆಶ್ರಯಿಸಿ ನದಿ ತೀರ, ಕೆರೆ, ಹೊಳೆ ಇರುವಡೆ ಬದುಕನ್ನು ಕಂಡವರು. ಸೂರ್ಯ ಚಂದ್ರನಷ್ಟೇ ಪ್ರಕೃತಿಯನ್ನು ಆರಾಧಿಸಿದವರು. ಇದು ನಮ್ಮ ಭಾರತೀಯ ಸಂಪ್ರದಾಯದ ಪರಂಪರೆ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಗಂಗೆಗೆ ವಿಶೇಷ ಸ್ಥಾನ ಕೊಟ್ಟು ಪೂಜಿಸಿದ್ದಾರೆ. ಭೂಮಿ ತುಕದ ಗಾಳಿ ಬಿಸಿ, ಗುಡಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ. ಶ್ರೀಹರಿಯ ಉಂಗುಷ್ಟದಿಂದ ಹುಟ್ಟಿದವಳಾದ್ದರಿಂದ ಇವಳು ಶ್ರೀಹರಿಯಷ್ಟೇ ಶ್ರೇಷ್ಠಳು ಎಂಬುದು ಪ್ರತೀತಿ. ಇದು ಹೇಗೆ ಎಂದು ಕೇಳುತ್ತೀರೇನು? ಪುರಾಣ ಇತಿಹಾಸವನ್ನು ಒಮ್ಮೆ ನೋಡೋಣ. ಭೂಲೋಕದಲ್ಲಿ ಪರಮದಾನಿ ಎಂದು ಅಹಂನಿಂದ ಮೆರೆಯುತ್ತಿದ್ದ ಬಲಿಚಕ್ರವರ್ತಿಗೆ ಮೋಕ್ಷವನ್ನು ಕರುಣಿಸಿ ಸಂಹಾರ ಮಾಡಲು ಮಹಾವಿಷ್ಣು ಪುಟ್ಟ ಬಾಲಕನಾಗಿ ವಾಮನ ರೂಪದಲ್ಲಿ ಬಂದು ಪರಮದಾನಿ ಬಲಿಚಕ್ರವರ್ತಿಯ ಮುಂದೆ ದಾನ ಕೇಳಲು ಬರುತ್ತಾನೆ. ಆಗ ಬಲಿಚಕ್ರವರ್ತಿಯ ಗುರು ಶುಕ್ರಾಚಾರ್ಯ, ದಾನ ಬೇಡಲು ಬಂದವನು ಶ್ರೀವಿಷ್ಣು, ದಾನ ಕೊಟ್ಟರೆ ನಿನ್ನ ನಾಶ ಸನ್ನಿಹಿತ ಎಂದು ಹರುಹಿದರು. ಬಲಿಚಕ್ರವರ್ತಿ, ಶ್ರೀಹರಿಯೇ ನನ್ನ ಬಳಿ ದಾನಕ್ಕೆ ಕೈಚಾಚಿದನೆಂದರೆ ಅವನಿಗಿಂತಲೂ ನಾನೇ ಹೆಚ್ಚು ಶ್ರೇಷ್ಠ. ಆತನಿಗೆ ದಾನ ಕೊಟ್ಟರೆ ನನ್ನ ಹೆಸರು ಅಜರಾಮರ ಎಂದು ಹೇಳಿ, ಹೇ ಪುಟ್ಟ ಬಾಲ ವಾಮನ, ನನ್ನಿಂದ ನಿನಗೇನು ಬೇಕು ಕೇಳು ಎನ್ನಲು ಮಹಾವಿಷ್ಣು ನಕ್ಕು, ಪ್ರಭು 3 ಪಾದ ಭೂಮಿಯನ್ನು ದಾನವಾಗಿ ನೀಡು ಎಂದಾಗ ಬಲಿಚಕ್ರವರ್ತಿ ತೆಗೆದುಕೋ ಎಂದು ದಾನ ನೀಡಿಯೇ ಬಿಟ್ಟ. प्रतिज्ञाबद्ध होकर संकल्प करता हूं कि ब्राह्मण पुत्र वामन के इच्छित 3 पग धरती दान करता हूं. ಆಗ ವಿಷ್ಣು ತ್ರಿವಿಕ್ರಮನಾಗಿ ಬೆಳೆದು ಒಂದನೇ ಪಾದವನ್ನು ಭೂಲೋಕವನ್ನು, 2ನೇ ಪಾದವನ್ನು ಪಾತಾಳಲೋಕವನ್ನು, 3ನೇ ಪಾದವನ್ನು ನಭೋಮಂಡಲಕ್ಕೆ ಚಾಚಿದನು. ಅದು 7 ಲೋಕ ದಾಟಿ ಬ್ರಹ್ಮಲೋಕ ತಲುಪಿತು. ಮಹಾವಿಷ್ಣುವಿನ ಪಾದ ಕಂಡು ಬ್ರಹ್ಮದೇವ ತನ್ನ ಪವಿತ್ರ ಕಮಂಡಲದ ಜಲದಿಂದ ವಿಷ್ಣುವಿನ ಪಾದ ತೊಳೆದನು. ಕಮಂಡಲದ ಜಲದಿಂದ ವಿಷ್ಣುವಿನ ಪಾದ ತೊಳೆದನು. ಪಾಪನಾಶಿನಿ ಅಮೃತ ಸಲೀಲಾ ಮಮತಾಮಯಿ ಮಾ ಗಂಗಾ. ಜಯ 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 ಮಾ ಗಂಗಾ. ಚಕ್ರಧರನಿಂದ ಮಂದಾಕಿನಿ ಎಂದೆನಿಸಿ ಹೆಸರು ಪಡೆದ ಗಂಗೆ ದೇವಲೋಕದಲ್ಲಿ ಹರಿದಳು.
ಜಗತ್ತಿನ ಹಸಿರು ಹೊದಿಕೆಗೆ ಜಲವೇ ಮೂಲ ಆಧಾರ. ಸೃಷ್ಟಿಕರ್ತನಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಾದಿಯಾಗಿ ಜಲಧಾತು ಗಂಗೆಗೆ ವಿಶೇಷ ಸ್ಥಾನ ನೀಡಿದ್ದಾರೆ. ಪಾರ್ವತಿಯ ಪ್ರತಿಯಾಗಿ ಪಾವನೆಯು ನೀನಾಗಿ ಪಾಪಿಗಳನ್ನು ಧರಿಸೇ ಭೂಮಿಯಲ್ಲಿ ಬಂದೆಯಮ್ಮ. ತಾಪಸಿಯ ಬೇಡಿಕೆಯ ತಾಯಂತೆ ನೀ ಕೇಳಿ ತಾಳ್ಮೆಯಿಂದ ಧರೆಗಿಳಿದು ನೀ ಬಂದೆ ಗಂಗಮ್ಮ. ದೇವಿ ಗಂಗಮ್ಮ. ಸಕಲ ಜೀವರಾಶಿಗಳಿಗೆ ಮಾತೃ ಸ್ವರೂಪಿಣಿಯಾದವಳು ಗಂಗೆ, ದೇವಗಂಗೆ. ಇವಳು ಪವಿತ್ರಳು, ಇವಳು ಶ್ರೇಷ್ಠಳು, ಪಾವನಳು, ಪುಣ್ಯಪ್ರದಳು. ಗಂಗೆಯನ್ನು ನಮ್ಮ ಜನಪದರು ಎಲ್ಲ ಪಂಥ ಪಂಕ್ತಿಯರು ಸೇರಿ ಪೂಜಿಸಿ ಆರಾಧಿಸಿದ್ದುಂಟು. ದೇವಿ ಸುರೇಶ್ವರಿ ಭಾಗವತಿ ಗಂಗೆ, ತ್ರಿಭುವನ ತಾರಿಣಿ ತರಲತರಂಗೆ, ಶಂಕರ ಮೌಳಿ ವಿಹಾರಿಣಿ ವಿಮಲೆ, ಮಮ ಮತಿರಾಸ್ತಾಂ ತವಪದ ಕಮಲೆ ಎಂದು ವಿವಿಧ ನಾಮಗಳಿಂದ ಸ್ತುತಿಸುತ್ತ ನಿನ್ನ ಪಾದ ಪದ್ಮಗಳು ನಮ್ಮ ಚಿತ್ತದಲ್ಲಿರಲಿ ತಾಯಿ ಎಂದು ಬೇಡುತ್ತಿದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶತಶತಮಾನಗಳಿಂದಲೂ ಪಾಪನಾಶಿನಿ ಎಂದೆನಿಸಿದ ಗಂಗೆಯನ್ನು ಶ್ರೀ ಶಕ್ತಿ ಸ್ವರೂಪಿಣಿಯಾಗಿ ಶರನ್ನವರಾತ್ರಿ ಹಾಗೂ ಚೈತ್ರ ನವರಾತ್ರಿಯಲ್ಲಿ ವಿಶೇಷವಾಗಿ ಪೂಜೆ ನೆರವೇರಿಸುತ್ತಾರೆ. ಜಗದೀಶ್ವರಿ ಜೀವೇಶ್ವರಿ ದೇವಿ ಗಂಗಮ್ಮ, ಮಲ್ಲೇಶ್ವರದ ಪ್ರಣವೇಶ್ವರಿ ತಾಯಿ ಬಾರಮ್ಮ. ಈ ಲೋಕದಿ ನೀನಿಲ್ಲದೆ ಹಸಿದೆಲ್ಲಿದೆ, ನೀನಿಲ್ಲದೆ ಉಸಿರೆಲ್ಲಿದೆ. ವರದಾಯಿನಿ ಭಾಗ್ಯವನು ನೀ ಕರುಣಿಸಿ ಎಲ್ಲರನ್ನೂ ನೀ ಕಾಯುವೆ. ಜಗದಮ್ಮ ಬಾ ಶಿವಸತಿ ಶುಭ ಗುಣವತಿ, ಓಂ ಶ್ರೀ ಜೈ ಜೈ ಶ್ರೀ ಭಗವತಿ. ಜಗದೀಶ್ವರಿ ಜೀವೇಶ್ವರಿ ದೇವಿ ಗಂಗಮ್ಮ, ಮಲ್ಲೇಶ್ವರದ ಪ್ರಣವೇಶ್ವರಿ ತಾಯಿ ಬಾರಮ್ಮ. ಜಾಣ ಸತಿಯಾಗಿ ಪರಶಿವನ ಜಟೆಯಲ್ಲಿ ಕುಳಿತ ದೇವಿ ಗಂಗಮ್ಮ. ಜೀವ ಸೆಲೆಯಾಗಿ ಜೀವನವ ನೀಡೋಳೆ ಧರೆಗಿಳಿದ ದೇವಿ ಗಂಗಮ್ಮ. ತೀರದ ನೋವ ತೀರಿಸುವ ಅಮ್ಮ, ಭಾಗ್ಯವ ನೀಡಿ ಸಲಹಮ್ಮ. ಅಮ್ಮ ಶಿವಪ್ರಿಯ ಸದಿ ಕೊಡು ಸಮ್ಮತಿ, ಪೂಜಿಸೆ ನಿನ್ನನು ಅನುದಿನ ಶರಣರ ಮಾತೆ. ವರದಾಯಿನಿ ಜಗದೀಶ್ವರಿ ಜೀವೇಶ್ವರಿ ದೇವಿ ಗಂಗಮ್ಮ, ಮಲ್ಲೇಶ್ವರದ ಪ್ರಣವೇಶ್ವರಿ ತಾಯಿ ಬಾರಮ್ಮ. ನಿರತ ಪೂಜೆಯನ್ನು ಪಡೆಯುತ್ತಲಿ ಮನೆಯನ್ನು ಬೆಳಗುತ್ತಲಿ ಕಾಪಾಡಮ್ಮ. ಬೇಡಿ ಬಂದವರ ಮಾಂಗಲ್ಯ ಭಾಗ್ಯದ
ಬಾರಮ್ಮ. ಈ ಲೋಕದಿ ನೀನಿಲ್ಲದೆ ಹಸಿದೆಲ್ಲಿದೆ, ನೀನಿಲ್ಲದೆ ಉಸಿರೆಲ್ಲಿದೆ. ವರದಾಯಿನಿ ಭಾಗ್ಯವನು ನೀ ಕರುಣಿಸಿ ಎಲ್ಲರನ್ನೂ ನೀ ಕಾಯುವೆ. ಜಗದಮ್ಮ ಬಾ ಶಿವಸತಿ ಶುಭ ಗುಣವತಿ. ಓಂ ಶ್ರೀ